2,45,000 ಹೇಳೋದು ನೆಗೋಷಿಯಬಲ್ ಸರ್. 2,45,000 ರೂಪಾಯಿ ಹೇಳ್ತಿದ್ರೆ 2T ಹೇಳೋದು ನೆಗೋಷಿಯಬಲ್ ಸರ್. 6,50,000 ರೂಪಾಯಿಗೆ ನಿಮಗೆ ಡೆಸ್ಟರ್, ಅದರಲ್ಲಿ ನಾವು 10,25,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ಎದುರುಗಡೆ ಬಂದು ಕೂತ್ ಮಾತಾಡಿ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 275 ಹೇಳೋದು ನೆಗೋಷಿಯಬಲ್ ಸರ್. 275 ಸರ್. ನಮ್ಮ ವ್ಯೂವರ್ಸ್ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಫೈನಲ್ ಇದು 2,60,000 ಮಾಡ್ಕೊಡ್ತೀವಿ. 2,60,000 ರೂಪಾಯಿಗೆ. ಅಂಡ್ ಗಾಡಿ ಇದು ಆಟೋಮ್ಯಾಟಿಕ್ 4x2 ಆಟೋಮ್ಯಾಟಿಕ್. ಇದು ಬಂದು 2,450 ಹೇಳ್ತಾ ಇರೋದು ನೆಗೋಷಿಯಬಲ್ ಸರ್. ಇದು 24,50,000 ರೂಪಾಯಿಗೆ ನಿಮ್ಗೆ ಒಂದು ಆನೆ ತರ ಇರುವ ಫಾರ್ಚುನರ್ ಕೂಡ ಸಿಗ್ತಾ ಇದೆ. ನಾವು ಕೃಷ್ಣ ಹುಡ್ಕೋರ್ಗೆ ಒಂದು ಒಳ್ಳೆ ವೆಹಿಕಲ್ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್? ಇದನ್ನ ಬಂದು ನಾವು 1640 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 16,40,000 ರೂಪಾಯಿ ಹೇಳ್ತಾ ಇದಾರೆ. ಇನ್ನೂ ಕೂಡ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾ ಕೃಷ್ಣ ಕೂಡ ಸಿಗ್ತಾ ಇದೆ. ಬೇಕಿರೋ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ. ಫೈನಲ್ ಟು ಫೈನಲ್ 1550 ಮಾಡ್ಕೊಡ್ತೀವಿ. ಆಟೋಮ್ಯಾಟಿಕ್ 15,50,000 ರೂಪಾಯಿಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬ್ಯಾಂಗ್ಳೂರ್ನ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಿಮಗೆ ಒಂದು ಬೆಸ್ಟ್ ಜಿನಿಯನ್ ಆಗಿ ಒಂದು ಒಳ್ಳೆ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದ್ರಿ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ಗೆ ಬನ್ನಿ. ಬೆಸ್ಟ್ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಒಂದು ಒಳ್ಳೆ ವೆಹಿಕಲ್ ನಿಮ್ಗೆ 5,000 10,000 ರೂಪಾಯಿ ಜಾಸ್ತಿ ನೋಡು ಆದ್ರೆ ನಿಮ್ಗೆ ಇಲ್ಲಿ ಪ್ರತಿಯೊಂದು ವೆಹಿಕಲ್ ಕೂಡ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಓನರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ಬಿಟ್ಟು ಹೇಗಿದೆ ಇಲ್ಲಿನ ಬಜೆಟ್ ಅಂತ ಕೇಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ಹಾಗಾದ್ರೆ ರೆಡಿ ಇದ್ದೀರಲ್ಲ? ಹಾಗಾದ್ರೆ ಬನ್ನಿ. ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರತಿಯೊಂದು ವೆಹಿಕಲ್ ಕೂಡ ತಿಳಿಸ್ಕೊಳ್ಳೋಣ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಫ್ಯಾಮಿಲಿಗೆ ಯಾರೆಲ್ಲ ಒಂದು ಒಳ್ಳೆ ಕಾರ್ ತಗೋಬೇಕು ಅಂತಂದ್ರೆ ಬ್ಯಾಂಗ್ಳೂರ್ ಶ್ರೀ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ ಅಲ್ಲಿ ನಿಮಗೆ ಖಂಡಿತ ಒಂದು ಒಳ್ಳೆ ಕಾರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ನೀವು ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಸರ್ ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀನಿ. ನೀವು? ತುಂಬಾ ಚೆನ್ನಾಗಿದೆ ಸರ್. ಸರ್, ನಮ್ಮ ವ್ಯೂವರ್ಸ್ಗೆ ಇವತ್ತು ನಿಮ್ ಶೋರೂಮ್ ಅಲ್ಲಿ ಒಂದು ಕಡಿಮೆ ಬಜೆಟ್ ಅಂತ ಬಂದ್ರೆ ಯಾವ ಬಜೆಟ್ ಇದೆ ಸರ್ ಇವತ್ತು? ಸರ್, ನಮ್ಮಲ್ಲಿ ಯೂಶಲಿ ಏನಂದ್ರೆ ಸರ್, ಬಜೆಟ್ ಕಡಿಮೆಗಿಂತ ಕ್ವಾಲಿಟಿ ನೋಡ್ತೀವಿ. ಕ್ವಾಲಿಟಿ. ಸೊ ನಾವು ಯೂಶಲಿ ಫೇಸ್ ಮಾಡೋ ಕಮೆಂಟ್ಸ್ ಬಂದ್ಬಿಟ್ಟು ಪ್ರೈಸ್ ಹೈ ಅಂತಾರೆ. ಓಕೆ ಸರ್. ಬಟ್ ಇಲ್ಲಿ ಏನಂದ್ರೆ ನಾವು ನೋಡೋದು ಫಸ್ಟ್ ಕ್ವಾಲಿಟಿ. ಇವಾಗ ನೀವು ಗಾಡಿ ತಗೊಂಡ್ ಗ್ಯಾರೇಜ್ ಹೋಗೋದು ಚೆನ್ನಾಗಿದ್ಯಾ, ಹೌದು, ಇಲ್ಲ ಜಾಸ್ತಿ ಕಾಸು ಕೊಟ್ಟು ಲೈಕ್ ಜಾಸ್ತಿ ಟೆನ್ಯೂರ್ ಗಾಡಿ ತುಂಬಾ ದಿನ ಓಡಿಸ್ಬೋದು. ಸೊ ನಮ್ಮಲ್ಲಿ ನಾವು ಪ್ರಾಮಿಸ್ ಮಾಡೋದು ಕ್ವಾಲಿಟಿ. ಸೊ ಕಡಿಮೆ ಬಜೆಟ್ ಅಲ್ಲೂ ಇದೆ, ಅದನ್ನ ಓವರ್ ಆಲ್ ವಿಡಿಯೋಲಿ ನಿಮಗೆ ತೋರಿಸ್ತೀವಿ. ಓಕೆ, ನೀವು ಅಮೌಂಟ್ ಒಂದು 10,000 ರೂಪಾಯಿ ಜಾಸ್ತಿ ಆದ್ರೂ ನಿಮ್ಗೆ ಜಿನಿಯನ್ ಆಗಿ ತಗೊಂಡ್ರೆ ಒಂದು 10 ವರ್ಷ ಓಡಿಸ್ಬೇಕು. ಹೌದು, ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ ಅಲ್ಲಿ ತಗೊಂಡ್ವಿ, ಇನ್ನೊಬ್ರಿಗೆ ಹೇಳೋದು ಖಂಡಿತ ಇರುತ್ತೆ. ಒಂದೊಳ್ಳೆ ಗುಡ್ ವೆಹಿಕಲ್ ಅಂತಲೂ ಕೊಡ್ತಾರೆ ಖಂಡಿತ. ಪ್ರತಿಯೊಂದು ವೆಹಿಕಲ್ ನಿಮ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ಶುರು ಮಾಡೋಣ. ಹಾಗಾದ್ರೆ ಬನ್ನಿ. ಮೊದಲ ವೆಹಿಕಲ್ ಒಂದು ಹ್ಯುಂಡಾಯಲ್ಲಿ ಇಯಾನ್ ಕೂಡ ನೋಡ್ತಾ ಇದ್ದೀವಿ. ಇದು ನಿಮ್ಗೆ ಒಂದು ಫ್ಯಾಮಿಲಿಗೆ ಇಂಥ ವೆಹಿಕಲ್ ಬೇಕು ಅನ್ನೋರು ಒಂದು ಇಯಾನ್ ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ. ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಬಂದ್ರೆ ನಿಮ್ಗೆ ಒಂದು 18-20 ಮೈಲೇಜ್ ಕೊಡುತ್ತೆ. ಸರ್, ಇದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಏನ್ ಸರ್? ಇದು ಸರ್, ಇದು ಬಂದು 2012 ಮಾಡೆಲ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಇದು ಡಿಲೈಟ್ ಪ್ಲಸ್ ವೇರಿಯಂಟ್. ಡಿಲೈಟ್ ಪ್ಲಸ್ ಪೆಟ್ರೋಲ್. ಏನ್ ಫೀಚರ್ ಬರುತ್ತೆ ಸರ್ ಇದರಲ್ಲಿ? ಸರ್, ಇದು ನಿಮ್ಗೆ AC ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಲಿ. ಓಕೆ, ಸೊ ವೈಂಡರ್ಸ್ ಬರುತ್ತೆ. ಬಟ್ ಗಾಡಿ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಿ. ಸರ್, ಹಾಗಾದ್ರೆ ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಏನೈತೆ ಸರ್? ಇದನ್ನ ನಾವು ಕೋಟ್ ಮಾಡ್ತಾ ಇರೋದು ಬಂದು 225. ಫೈನಲ್ ಇದನ್ನ ರೌಂಡ್ ಫಿಗರ್ 2 lakhs ಮಾಡ್ಕೊಡ್ತೀವಿ. 2 lakhsಗೆ 2 lakhs ನಾವು ಇವ್ರ ಕಡೆಯಿಂದ 2 lakhsಗೆ ನಿಮ್ಗೆ ಒಂದು. ಅಂಡ್ ಇದು ಕಲರ್ ಕೂಡ ರೇರ್ ಸರ್. ಇದು ರೇರು. ಈ ಕಲರ್ ನಿಮ್ಗೆ ಈ ಕಲರ್ ಅಲ್ಲಿ ರೇರ್ ಸಿಗುತ್ತೆ. ಈ ಕಲರ್ಸ್ ಕೂಡ ಮತ್ತೆ ನಿಮ್ಗೆ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಒಂದು 80-90% ಟೈರ್ ಇದೆ. ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಗಾಡಿ. ವಾಶ್ ತಗೊಳ್ಳೋರು ವಾಶ್ ಮಾಡಿ ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೈಲೇಜ್ ಅಂತ ಬಂದ್ರೆ 20 ಮೈಲೇಜ್ ಕೊಡುತ್ತೆ. 2 ಲಕ್ಷ ರೂಪಾಯಿಗೆ ನಿಮ್ಗೆ 2012 ಒಂದು ಇಯಾನ್ ವೆಹಿಕಲ್ ಹ್ಯುಂಡಾಯಲ್ಲಿ ಮೈಲೇಜ್ ವೆಹಿಕಲ್ ಸಿಗ್ತಾ ಇದೆ ಗುರು. ಒಂದು ಓಮ್ನಿ ಕೂಡ ಇದೆ ಇವರಲ್ಲಿ. ಒಂದು ಫ್ಯಾಮಿಲಿಗೆ ಮತ್ತೆ ಒಂದು ಬಿಸ್ನೆಸ್ಗೆ ಮಾಡೋರಿಗೆ ಒಂದು ಒಳ್ಳೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಸರ್, ಮಾಡಲ್ ಇದು? ಸರ್, ಇದು ಬಂದು 2014 ಸರ್. 14 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಎಷ್ಟು ಸೀಟರ್ ಸರ್ ಈ ವೆಹಿಕಲ್? 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್. ಗಾಡಿ ಕೂಡ ಕಲರ್ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನಿಮ್ಗೆ ಒಂದು 80-90% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಏನಾದ್ರು ಲಗೇಜ್ ಇಟ್ಕೊಳ್ಳೋಕೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 2014 ಮಾಡಲು ಸಿಂಗಲ್ ಓನರ್. ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಇದು ಬಂದು 275 ಹೇಳೋದು ನೆಗೋಷಿಯಬಲ್ ಸರ್. 275. ಸರ್, ನಮ್ಮ ವ್ಯೂವರ್ಸ್ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಫೈನಲ್ ಇದು 2,60,000 ಮಾಡ್ಕೊಡ್ತೀವಿ. 2,60,000 ರೂಪಾಯಿಗೆ ಗುರು 5 ಸೀಟರ್ ಓಮ್ನಿ ಸಿಗ್ತಾ ಇದೆ. ಅದು 2014 ಮಾಡಲು ಸಿಂಗಲ್ ಓನರ್. ಯಾರ್ಯಾರು ಓಮ್ನಿ ಬೇಕು ಅಂತ ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ. ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ ಬನ್ನಿ. ನಿಜವಾಗ್ಲೂ ಒಂದು ಒಳ್ಳೆ ವೆಹಿಕಲ್ ಇದು ಓಮ್ನಿ. ಖಂಡಿತ ಒಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಾರೆ.
ಸರ್ ನೆಕ್ಸ್ಟ್ ಯಾವ್ದು ವೆಹಿಕಲ್ ಇದು? ಸೊ ನೆಕ್ಸ್ಟ್ ಬಂದು ಸಿಯಾಸ್ ಇದೆ ಇದು. Okay. ಸೊ ನಮ್ಮ ಹತ್ರ 1.3 ಲೀಟರ್ ಇದೆ, 1.5 ಲೀಟರ್ ಒಳಗಿದೆ. ಅಂದ್ರೆ petrol, diesel ಎರಡೂ ಇದೆಯಾ ಅದ್ರಲ್ಲಿ? ಎರಡು ಡೀಸೆಲ್. ಎರಡು ಡೀಸೆಲ್ ವೆಹಿಕಲ್. ಪೆಟ್ರೋಲ್ ಇದೆ, ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಇದೆ. Okay. ಸೊ ಡೀಸೆಲ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ಸ್ ಇದೆ ಎರಡು. ಸೊ ಇದು ಬಂದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. Okay. ಅಂಡ್ ಬರೀ 43,000 ರಿವನ್ ಇದೆ ಸರ್ ಗಾಡಿ ಇದು. Okay. ZDI ಪ್ಲಸ್ ಫುಲ್ಲಿ ಲೋಡೆಡ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದನ್ನ ಬಂದು ನಾವು 7,10,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 7,10,000 ರೂಪಾಯಿ. 7,10,000 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ವೆಹಿಕಲ್, ತುಂಬಾ ಕಡಿಮೆ ಓಡಿರೋಂಥದ್ದು ವೆಹಿಕಲ್. ಅದರಲ್ಲೂ ನಿಮಗೆ ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತಾ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೈಂಟ್ ಕೂಡ ಅಷ್ಟೇ ನಿಮಗೆ ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಲ್ ಐಟಿ ಹಾಗೆ ಇದೆ ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೊಂದು ಸುಜುಕಿ ಕಂಪ್ನಿಲಿ ಸೆಲೆರೋ ಬೇಕು ಅನ್ನೋರಿಗೆ ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 65,000 ರಿವನ್ ಇದೆ. ZXi ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಇದನ್ನ ನಾವು 3,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3,95,000 ರೂಪಾಯಿ ಹೇಳ್ತಿದ್ರೆ. ಈ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ಈ ವೆಹಿಕಲ್? ಸಿಗುತ್ತೆ ಸರ್, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಅದು ಬ್ಯಾಂಗ್ಳೂರ್ ವೆಹಿಕಲ್ ಗುರು. ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾರೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನಿಮಗೆ ಒಂದು 70% ಟೈರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಿದೆ. ಸೆಲೆರೋ ಬೇಕು ಅನ್ನೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಕೂಡ ಅಂತ ತಿಳಿಸ್ತೀನಿ. ಒಂದು ಸ್ವಿಫ್ಟ್ ಕೂಡ ನೋಡ್ತಾ ಇದೀವಿ, K51 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಸ್ವಿಫ್ಟ್ ಡಿಸೈರ್ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಬಂದು 63,000 ಓಡಿದೆ. ಸೊ ಈ ವೆಹಿಕಲ್ ನಾವು 495 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಸರ್. 4,95,000 ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ವೆಹಿಕಲ್ ತುಂಬಾ ಜನ ಲಾಸ್ಟ್ ವಿಡಿಯೋ ತುಂಬಾ ಜನ ಕೇಳಿದ್ರಿ ಡೀಸೆಲ್ ವೆಹಿಕಲ್ ಕೂಡ ಇದ್ರೆ ತಿಳಿಸಿ ಅಂತ. ಇವರಲ್ಲಿ ಡೀಸೆಲ್ ವೆಹಿಕಲ್ ಕೂಡ ಇದೆ. ಯಾಕಂದ್ರೆ ಮೈಲೇಜ್ ಅಂತ ಬಂದ್ರೆ ಒಂದು 20 ಮೇಲೆ ಖಂಡಿತ ಇದು ಕೊಡುತ್ತೆ ನಿಮಗೆ. ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ತೋರಿಸ್ಕೊಡ್ತಾ ಇದೀವಿ, 90% ಟೈರ್ ಇದೆ. ಗಾಡಿ ಕಂಪ್ಲೀಟ್ ಆಗಿ ಒಳ್ಳೆ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ರಿಸ್ಟಾ ಕೂಡ ನೋಡ್ತಾ ಇದ್ದೀರಾ, ಒಂದು ಅದ್ದೂರಿಯಾಗಿ ಒಂದು ಒಳ್ಳೆ ವೆಹಿಕಲ್ ಹುಡುಕ್ತಾ ಇರೋರಿಗೆ ಫ್ಯಾಮಿಲಿಗೆ ಇನೋವಾ ಕ್ರಿಸ್ಟಾ ಒಂದು ಒಳ್ಳೆ ಮಾಡಲ್ ವೆಹಿಕಲ್, ನ್ಯೂ ಮಾಡಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ K04. ಸರ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ ಇದು ಬಂದು ಇನೋವಾ ಕ್ರಿಸ್ಟಾ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. 1,25,000 ರಿವನ್ ಆಗಿದೆ. Okay, ಸೊ 1,25,000 ಇನೋವಾಗೆಲ್ಲ ಕಡಿಮೆ ಮೈಲೇಜ್. ಅಂಡ್ ನಿಮಗೆ 2.8 ಇಂಜಿನ್ ಬರುತ್ತೆ ಆಟೋಮ್ಯಾಟಿಕ್, ಅಂದ್ರೆ ಫಾರ್ಚುನರ್ ಇಂಜಿನ್ ಬರುತ್ತೆ ಸರ್. ಫಾರ್ಚುನರ್ ಇಂಜಿನ್. ಹೌದು. ಓಕೆ, ಗಾಡಿ ಕೂಡ ಒಂದು ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಇನೋವಾ ಕ್ರಿಸ್ಟಾ ಹುಡ್ಕೋರ್ಗೆ ಒಂದು ಒಳ್ಳೆ ವೆಹಿಕಲ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದನ್ನ ಬಂದು ನಾವು 1640 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 14,40,000 ರೂಪಾಯಿ ಹೇಳ್ತಾ ಇದಾರೆ. ಇನ್ನೂ ಕೂಡ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾ ಕ್ರಿಸ್ಟಾ ಕೂಡ ಸಿಗ್ತದೆ. ಬೇಕಿರೋ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ, ಫೈನಲ್ ಟು ಫೈನಲ್ 1550 ಮಾಡ್ಕೊಡ್ತೀವಿ. ಆಟೋಮ್ಯಾಟಿಕ್ 2.8, 15,50,000 ರೂಪಾಯಿಗೆ, ಆಲ್ಮೋಸ್ಟ್ 90,000 ಡಿಫರೆನ್ಸ್. 2017 ನಿಮ್ಗೆ 15,50,000 ರೂಪಾಯಿಗೆ ಈ ಗಾಡಿ ಸಿಗ್ತದೆ. ಸರ್ ಲೋನ್ ಅಂತ ಬಂದ್ರೆ ಈ ಗಾಡಿಗೆ ಎಷ್ಟಾಗುತ್ತೆ? ಸರ್ ಅಪ್ ಟು 70% ಲೋನ್ ಆಗುತ್ತೆ. 70% 80% ತನಕ ಮಾಡ್ತೀವಿ. ನಿಮ್ ಸಿವಿಲ್ ಮೇಲೆ ಡಿಪೆಂಡ್ ಮಾಡಿ ಒಂದು 70% ಲೋನ್ ಕೂಡ ಆಗುತ್ತೆ. ಇನೋವಾ ಕ್ರಿಸ್ಟಾ ಹುಡ್ಕೋತವ್ರಿಗೆ ಒಂದು ಫ್ಯಾಮಿಲಿಗೆ ಸಕ್ಕತ್ತಾಗಿರೋ ವೆಹಿಕಲ್ ಸಿಗ್ತಾ ಇದೆ ಗುರು. ಬಾ ಅನ್ಪೂರ್ಣೇಶ್ವರಿ ಕಾರ್ಗೆ ಗುರು. ಸನ್ ರೂಫ್ ಅಲ್ಲಿ ಮಹೇಂದ್ರ ಎಕ್ಸೂ ಬೇಕಾ, ಅದು ಕೂಡ ಇದೆ. ಸರ್ ಮಾಡಲ್ ಇದು? ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, W10 ವಿತ್ ಸನ್ ರೂಫ್ ಬರುತ್ತೆ. ಹೌದು. ಏನೇನ್ ಫೀಚರ್ ಬರುತ್ತೆ ಈ ವೆಹಿಕಲ್ ಅಲ್ಲಿ? ಸರ್ ಇದು AC ಪವರ್ ಸ್ಟೀರಿಂಗ್, 8 ಏರ್ ಬ್ಯಾಗ್ಸ್ ಬರುತ್ತೆ, ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ, ಕಂಪ್ಲೀಟ್ಲಿ ಫುಲ್ ಲೋಡೆಡ್ ಲೆದರ್ ಅಪಲ್ಸರಿ ಕೂಡ ಬರುತ್ತೆ ಗಾಡಿ. 8 ಏರ್ ಬ್ಯಾಗ್ ಬರುತ್ತಾ? ಹೌದು. ಓಕೆ ಸರ್, ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 16 ಮಾಡಲ್ ಸೆಕೆಂಡ್ ಓನರ್. 16 ಮಾಡಲ್ ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದನ್ನ ಬಂದ್ಬಿಟ್ಟು ನಾವು 9,50,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಇದು. 9 ಲ್ಯಾಕ್ 9 ಲಕ್ಷ ಹೇಳ್ತಾ ಇದಾರೆ. ನಿಮ್ಗೆ ಟೈರ್ ಎಲ್ಲ ನೋಡ್ತಾ ಇರ್ಬೋದು, ಅಲೈ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ, ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ 8 ಏರ್ ಬ್ಯಾಗ್ ಇರೋಂತ ವಿತ್ ಸನ್ ರೂಫ್ ಕೂಡ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಕ್ಕುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಒಳ್ಳೆ ವೆಹಿಕಲ್ ಕೂಡ ಇದು. ಮಾರುತಿ ಆಲ್ಟೋಲಿ ತುಂಬಾ ಜನ ಯಾಕಂದ್ರೆ ಮೈಲೇಜ್ ಅಂತ ಬಂದ್ರೆ ಗುಡ್ ಮೈಲೇಜ್ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿಗೆ, ಸಣ್ಣ ಫ್ಯಾಮಿಲಿಗೆ ಸಖತ್ತಾಗಿರೋ ವೆಹಿಕಲ್ ಗುರು ಇದು. ಅದು ನಿಮ್ಗೆ ಬ್ಯಾಂಗ್ಳೂರ್ ವೆಹಿಕಲ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಸಿಲ್ವರ್ ಕಲರ್. ಸರ್ ಮಾಡಲ್ ಇದು? ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. 12 ಸಿಂಗಲ್ ಓನರ್. ಹೌದು ಸರ್. ಓಕೆ, ಎಷ್ಟು ರನ್ ಆಗಿದೆ ವೆಹಿಕಲ್? ಇರೋದು ಬಂದು 50,000 ರೆಕಾರ್ಡೆಡ್ ಮೈಲೇಜ್ ಇದು. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. 15,000 ಅಷ್ಟೇ ಗುರು ಓಡಿರೋದು. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಇದು ಬಂದ್ಬಿಟ್ಟು ನಿಮ್ಗೆ 2,45,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್. 2,45,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್, ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ.
ಬರೀ 15,000 ಅಷ್ಟೇ ಓಡಿರೋದು. ಟೈರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಕೂಡ ತುಂಬಾನೇ ಚೆನ್ನಾಗಿದೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿಲ್ವರ್ ಕಲರ್ ಬೆಸ್ಟ್ ಪ್ರೈಸ್ ಅಲ್ಲಿ 245 ಹೇಳಿದ್ದಾರೆ. ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ. ಬನ್ನಿ ಎದುರುಗಡೆ ಕೂತ್ ಮಾತಾಡಿ ಅಷ್ಟೇ. ಸರ್ ಒಂದು ಫಾರ್ಡ್ ಕೂಡ ಇದೆ, ಗ್ರೇ ಕಲರ್, ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಸರ್ ಮಾಡಲ್ ಇದು ಸರ್ ಇದು ಬಂದು 2013 ಮಾಡಲ್. ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ನೋಡ್ತಾ ಇರೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಗಾಡಿ ಕೂಡ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಸರ್. 13 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ZXi ಸರ್. ಡೀಸೆಲ್. ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು ನಾವು 2,65,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 2,65,000 ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಗ್ರೇ ಕಲರ್ ಗುರು, ಒಳ್ಳೆ ಗುಡ್ ಕಲರ್ ಅಂತ ಹೇಳ್ಬೋದು. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಅನ್ನಪೂರ್ಣೇಶ್ವರಿ ಕಾರ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ನಿಮಗೆ ಖಂಡಿತ ಕೊಡ್ತಾರೆ ಅಂತಾನೆ ಹೇಳ್ತೀನಿ. ಒಂದು ಆನೆನೇ ತಗೋಬೇಕು ಅನ್ನೋರು ನಿಜವಾಗ್ಲೂ ಇದು ಫಾರ್ಚುನರ್ ಒಂದು ಆನೆ ಅಂತಾನೆ ಹೇಳ್ಬೋದು. ನಿಮ್ಗೆ ಗಾಡಿ ಕೂಡ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಫಾರ್ಚುನರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ 2018 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ಬಂದು ಆಲ್ಮೋಸ್ಟ್ ನಿಮಗೆ ಒಂದು 1,90,000 ಕಿಲೋಮೀಟರ್ಸ್ ಓಡಿದೆ, ರೆಕಾರ್ಡೆಡ್ ಮೈಲೇಜ್ ಅದು ಕೂಡ. ಅಂಡ್ ಗಾಡಿ ಇದು ಆಟೋಮ್ಯಾಟಿಕ್, 4x2 ಆಟೋಮ್ಯಾಟಿಕ್. ಇದು ಬಂದು 2450 ಹೇಳ್ತಾರೆ, ನೆಗೋಷಿಯಬಲ್ ಸರ್. ಇದು 24,50,000 ರೂಪಾಯಿಗೆ ನಿಮ್ಗೆ ಒಂದು ಆನೆ ತರ ಇರುವ ಫಾರ್ಚುನರ್ ಕೂಡ ಸಿಗ್ತಾ ಇದೆ. ನೋಡ್ತಿದ್ದೀರಾ, ಟೈರ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಫಾರ್ಚುನರ್ ತಗೋಬೇಕು ಅನ್ನೋರು, ತುಂಬಾ ಜನ ವೆಯ್ಟ್ ಮಾಡ್ತಾ ಇರೋರು, ಅನ್ನಪೂರ್ಣೇಶ್ವರಿ ಕಾರಲ್ಲಿ ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಫಾರ್ಚುನರ್ ಕೂಡ ಸಿಗ್ತದೆ. ಎದುರುಗಡೆ ಬಂದು ಕೂತ್ ಮಾತಾಡಿ, ನಿಜವಾಗ್ಲೂ ತುಂಬಾ ಕಡಿಮೆಯಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಸುಜುಕಿ ಕಂಪ್ನಿಯಲ್ಲಿ ಬ್ರಿಜಾ ಬೇಕು ಗುರು, ಅದು ಈ ಕಲರೇ ಬೇಕು ಅನ್ನೋರು ನಿಜವಾಗ್ಲೂ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ, ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2016 ಮಾಡಲ್, ZDI ಪ್ಲಸ್ ಡ್ಯೂಯಲ್ ಟೋನ್ ಸರ್ ಇದು. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದನ್ನ ನಾವು 825 ಹೇಳ್ತಾ ಇದೀವಿ, ನೆಗೋಷಿಯಬಲ್. 82,000 ಡ್ರಿವನ್ ಆಗಿದೆ, ಟಾಪ್ ಅಂಡ್ ವೆಹಿಕಲ್. ಕಡಿಮೆ Apple CarPlay ಎಲ್ಲ ಬರುತ್ತೆ. ಓಕೆ, ತುಂಬಾನೇ ಕಡಿಮೆ ಓಡಿದೆ. ನಿಮ್ಗೆ 8,25,000 8,25,000 ರೂಪಾಯಿ ಹೇಳ್ತಾ ಇದಾರೆ. ಗಾಡಿ ಕಂಪ್ಲೀಟ್ ಆಗಿ ಒಂದು ಮಾಡಲ್ ವೆಹಿಕಲ್ ಅಂತ ಹೇಳ್ಬೋದು. ಬ್ರಿಜಾ ವೆಹಿಕಲ್ ಅಲ್ಲಿ ಈ ಕಲರೇ ಬೇಕು ಅನ್ನೋ ಹುಡುಕ್ತವ್ರವ್ರಿಗೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಟೈರ್ ಎಲ್ಲ ನೋಡ್ತಾ ಇರೋದು ಅಲೈವಿಲ್ ಇದೆ. ನಿಮ್ಗೆ ಒಂದು 40-50% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು. ಫ್ಯೂಚರ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ವೆಹಿಕಲ್ ಕೂಡ ಅದು. ನಿಮ್ಗೆ ಲೋನ್ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಸಿವಿಲ್ ಮೇಲೆ. ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಇದೆ ಇವರಲ್ಲಿ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? BMW ಇದು. ಓಕೆ ಸರ್, ಎಲ್ಲ ನಾರ್ಮಲ್ ವೆಹಿಕಲ್ಸ್ ತೋರಿಸ್ತಾ ಇದ್ವಿ. ಇವಾಗ ಮಧ್ಯದಲ್ಲಿ ಒಂದು ಪ್ರೀಮಿಯಂ ವೆಹಿಕಲ್ ಇದು, BMW 3 Series GT ಇದು. ಓಕೆ, ಬಂದು 2014 ಮಾಡಲ್, 16 ರಿಜಿಸ್ಟರ್ಡ್ ಆಗಿರುತ್ತೆ, 71,000 ರೆಕಾರ್ಡೆಡ್ ಮೈಲೇಜ್ ಸರ್ ಇದು. ರೆಕಾರ್ಡೆಡ್ ಸಿಂಗಲ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್ BMW ಹುಡುಕ್ತಾರೋರಿಗೆ ಸಖತ್ತಾಗಿರೋ ವೆಹಿಕಲ್ ಕೂಡ ಸಿಗ್ತಾ ಇದೆ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಅಲೈವಿಲ್ ಇದೆ, 4 ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕಂಪ್ಲೀಟ್ ಆಗಿ ಅದ್ದೂರಿ ಆಗಿದೆ, ವಿತ್ ಸನ್ ರೂಫ್ ಕೂಡ ಇದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಹೌದಾ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಇದು 1975 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್ ಇದು. ಓಕೆ, ನಿಮ್ಗೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಖಂಡಿತ ಈ ವೆಹಿಕಲ್ ತಗೊಂಡೇ ಹೋಗ್ತೀರಾ. ಬೆಸ್ಟ್ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತಾ ಇದೀನಿ ಸರ್. ವೆಹಿಕಲ್ ಇದು? ಸರ್ ಇದು i20 ಆಕ್ಟಿವ್ ಅಂತ. ಓಕೆ, ಆಲ್ಮೋಸ್ಟ್ ಎಲೈಟ್ ಇಂಜಿನೇ ಬರುತ್ತೆ. ಓಕೆ, ಬಟ್ ನಿಮ್ಗೆ ವೀಲ್ ಆರ್ಚಸ್ ಮತ್ತೆ ರೂಫ್ ರೇಲಿಂಗ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೇಮ್ ಇಂಜಿನ್, ಸೇಮ್ ಮೈಲೇಜ್ ಬರುತ್ತೆ. 15 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಬಂದು 1,19,000 ನೋಡಿದೆ ಸರ್ ಗಾಡಿ ಇದು. ಓಕೆ, 1,90,000. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ನಾವು ಬಂದ್ಬಿಟ್ಟು 4,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 4,90,000 ರೂಪಾಯಿ. 4,90,000 ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ಗಾಡಿ ಕೂಡ ನೋಡಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ಅಲೈವಿಲ್ ಇದೆ. ಮತ್ತೆ ನಿಮ್ಗೆ ನೋಡ್ತಾ ಇರ್ಬೋದು, ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ತರ ತುಂಬಾ ಚೆನ್ನಾಗಿದೆ. ಈ ಗಾಡಿ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಸಖತ್ತಾಗಿದೆ ಗುರು ಗಾಡಿ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಸಿಯಾಜ್. ಅವಾಗಲೇ ನಾನು ನಿಮಗೆ 1.3 ತೋರಿಸಿದೆ. ಇದು 1.5 ಇಂಜಿನ್. ಇದು ಕೂಡ ಸಿಂಗಲ್ ಓನರ್, 2019 ಮಾಡಲ್. ಓಕೆ, 85,000 ಡ್ರಿವನ್ ಆಗಿದೆ. ಸಿಯಾಜ್ ಆಲ್ಫಾ ಅಂತ ಇದು. ಓಕೆ, ಸೊ ಡೀಸೆಲ್ ವೇರಿಯಂಟ್, ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ ಇದು 8,85,000 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಇದು. ಓಕೆ, 8,85,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಸಿಯಾಜ್ ಅಲ್ಲಿ ಹುಡುಕ್ತಾರವ್ರಿಗೆ ಅಲೈವಿಲ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ನಿಮ್ಗೆ ಒಂದು 90 100% ಟೈರ್ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ಇದೆ ಸರ್. ನಿಮ್ಮೂರವ್ರು ಯಾರು ನೋಡ್ತಾ ಇದ್ರೆ, ಮೈಸೂರು ವೆಹಿಕಲ್, ಅದರಲ್ಲೂ ಮೈಸೂರು ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಗಾಡಿ ಹುಡುಕ್ತಾ ಇರೋರಿಗೆ ನಿಜವಾಗ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ರೆಡ್ ಕಲರ್ ಅಲ್ಲಿ ಬಲೆನೋ ಹುಡುಕ್ತಾ ಇರೋರಿಗೆ ಒಂದು ಬಲೆನೋ ಕೂಡ ಇದೆ. ಸರ್ ಮಾಡಲ್ ಇದು? ಸರ್ ಬಲೆನೋ ಬಂದ್ಬಿಟ್ಟು 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ಸ್, ಪೆಟ್ರೋಲ್ ಇಂಜಿನ್. ಇದು ಬಂದು ಡೆಲ್ಟಾ ವೇರಿಯಂಟ್. ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಬಂದು 5,10,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್. 5,10,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಕಂಪ್ಲೀಟ್ ಆಗಿ ಗಾಡಿ ನಿಮ್ಗೆ ಶೋರೂಮ್ ಅಲ್ಲಿ ಏನ್ ಬಂತು, ಒರಿಜಿನಲ್ ಇಟ್ಟಿಲಿ ಹಾಗೆ ಇದೆ ಗಾಡಿ ಇದು. ನಿಮ್ಗೆ ಬಲೆನ ಹುಡುಕ್ತಾರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು.
ಮತ್ತೊಂದು ಇವರಲ್ಲಿ ಓಮ್ನಿಗಿಂತ ನಿಮ್ಗೆ ಒಂದ್ ಸ್ವಲ್ಪ ದೊಡ್ಡದು ಬೇಕು ಅನ್ನೋರಿಗೆ ನಿಮ್ಗೆ ಈಕೋ ಕೂಡ ಇದೆ. ಇದು ಕೂಡ ನಿಮ್ಗೆ ಒಂದು ಫ್ಯಾಮಿಲಿಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್, ವೈಟ್ ಕಲರ್. ಸರ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2013 ಮಾಡಲು 5 ಸೀಟರ್ AC ವೆಹಿಕಲ್, ಸಿಂಗಲ್ ಓನರ್ ಗಾಡಿ, 72,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. 365 ಹೇಳೋದು ನೆಗೋಷಿಯಬಲ್ ಸರ್. 3,60,000 ರೂಪಾಯಿ ಹೇಳ್ತಿದ್ದಾರೆ ಈಕೋ ಗಾಡಿಗೆ. ತುಂಬಾ ಜನ ಈಕೋ ಕೂಡ ಕೇಳ್ತಾ ಇದ್ರಿ, ಓಮ್ನಿ ಇಲ್ಲ ಅಂದ್ರೆ ಈಕೋ ಕೂಡ ನೋಡ್ತಾ ಇದೀವಿ ಅಂತ. ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ನೆಗೆಸಬಲ್ ಇರುತ್ತೆ, ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ತೀನಿ. ಮತ್ತೊಂದು i10 ಹುಡುಕ್ತಾ ಇರೋರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ i10 ಕೂಡ ಸಿಗ್ತಾ ಇದೆ ನಿಮ್ಗೆ. ತುಂಬಾ ಜನ i10 ಕೂಡ ಕೇಳಿದ್ರಿ. ಸರ್ ಹೇಳಿ ಸರ್ ಮಾಡಲ್ ಇದು? ಸರ್ ಇದು ಬಂದು 2011 ಮಾಡಲ್, ಸಿಂಗಲ್ ಓನರ್, i10 ಆಸ್ಟಾ. ಇದು ಆಸ್ಟಾ. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು 295 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 295, 2,95,000 ರೂಪಾಯಿ ಹೇಳ್ತಾರೆ. ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಅಂತಾನೆ ಹೇಳಿ. ವ್ಯಾಗನರ್ ಕೂಡ ಹುಡುಕ್ತಾ ಇರೋರಿಗೆ ವ್ಯಾಗನರ್ ಕೂಡ ಇದೆ, ವೈಟ್ ಕಲರ್ ಅಲ್ಲಿ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಸರ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2013 ಮಾಡಲ್, ವ್ಯಾಗನರ್, ಸೆಕೆಂಡ್ ಓನರ್, 74,000 ಡ್ರಿವನ್ ಆಗಿದೆ. VXI ವೇರಿಯಂಟ್, ಟಾಪ್ ಎಂಡ್ ವ್ಯಾಗನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಬಂದು 355 ಹೇಳೋದು ನೆಗೋಷಿಯಬಲ್ ಸರ್. ಓಕೆ, 355 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಸರ್ ಮತ್ತೊಂದು ಸ್ವಿಫ್ಟ್ ಇದೆ ನಿಮ್ಮಲ್ಲಿ, ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲ್, VDI, ಸಿಂಗಲ್ ಓನರ್ ವೆಹಿಕಲ್, 91,000 ಡ್ರಿವನ್ ಆಗಿದೆ ಸರ್. ಇದು ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು 3,15,000 ಹೇಳೋದು ನೆಗೋಷಿಯಬಲ್ ಸರ್. 3,15,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ. ಸ್ವಿಫ್ಟ್ ವೆಹಿಕಲ್ ಅಲ್ಲಿ ಸರ್ ಪೆಟ್ರೋಲ್ ಡೀಸೆಲ್ ಇದು? ಇದು ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್ ತುಂಬಾ ಒಂದು ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ವೆಹಿಕಲ್ ಕೂಡ ಇದು. ಸರ್ ಮತ್ತೊಂದು ಸ್ವಿಫ್ಟ್ ಇದೆ, ವೈಟ್ ಬೇಡ ಅನ್ನೋರಿಗೆ ರೇಟ್ ಕೂಡ ಇದೆ ಇವರಲ್ಲಿ. ಸರ್ ರೇಟ್ ಮಾಡಲ್? ಇದು ಬಂದು 2010 ಮಾಡಲ್, ಇದು ಕೂಡ ಇದು ಥರ್ಡ್ ಓನರ್ ಇದು. ಓಕೆ, ಸೊ ಈ ವೆಹಿಕಲ್ ನ ಬಂದು ನಾವು 295 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್. 295. ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಹುಡುಕ್ತಾರವ್ರಿಗೆ 2,95,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಡೀಸೆಲ್ ವೆಹಿಕಲ್, ಅದ್ರಲ್ಲೂ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಅಂತ ಹೇಳ್ತೀವಿ. ರೆಡ್ ಬೇಡವಾ? ಅದ್ ಬಿಟ್ರೆ ಗ್ರೇನು ಇದೆ. ಸರ್ ಗ್ರೇ ಮಾಡಲ್ ಇದು? ಸರ್ ಇದು 15 ಮಾಡಲ್, ಸಿಂಗಲ್ ಓನರ್, 82,000 ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್, ಇದು ಕೂಡ ಟೈಪ್ 2. ಇದು 565 ಹೇಳೋದು ನೆಗೋಷಿಯಬಲ್ ಸರ್. 565, 5,65,000 ರೂಪಾಯಿ ಹೇಳ್ತಿದ್ರೆ. ಇದು ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಸ್ವಿಫ್ಟ್ ಇವರಲ್ಲಿ ತುಂಬಾನೇ ವೆಹಿಕಲ್ ಇದೆ. ಯಾವ ಕಲರ್ ಬೇಕೋ ಬಟ್ಟೆ ಅಂಗಡಿಲಿ ಬಟ್ಟೆ ಸಿಕ್ತಂಗೆ ಯಾವ ಕಲರ್ ಬೇಕು ತಗೊಂಡು ಹೋಗ್ಬೋದು. ಸಿಲ್ವರ್ ಕಲರ್ ಒಂದು ಸ್ವಿಫ್ಟ್ ಇದೆ. ಸರ್ ಮಾಡಲ್ ಸರ್ ಇದು? ಸರ್ ಇದು 2015 ಪೆಟ್ರೋಲ್ ಇಂಜಿನ್. ಇದು ಸಿಂಗಲ್ ಓನರ್ ವೆಹಿಕಲ್, 86,000 ಡ್ರಿವನ್ ಆಗಿದೆ ಸರ್. ಟೈರ್ ಎಲ್ಲ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 4,45,000 ಹೇಳೋದು ನೆಗೋಷಿಯಬಲ್ ಸರ್. 4,45,000 ರೂಪಾಯಿ ಹೇಳ್ತಾರೆ. ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವೈಟ್ ಕಲರ್ ಮಾಡಲ್ ಸರ್ ಇದು? ಸರ್ ಇದು 2009 ಮಾಡಲ್, ಥರ್ಡ್ ಓನರ್ ವೆಹಿಕಲ್, ಡೀಸೆಲ್, 89,000 ಕಿಲೋಮೀಟರ್ಸ್ ಓಡಿದೆ. ಇದು ಬಂದು 285 ಹೇಳೋದು ನೆಗೋಷಿಯಬಲ್ ಸರ್. 2,85,000 ರೂಪಾಯಿಗೆ ಮತ್ತೊಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋ ಒಂದು ವೈಟ್ ಕಲರ್ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ ಗುರು. ಸರ್ ಮತ್ತೊಂದು ವೆಹಿಕಲ್ ಇದೆ ಸರ್, ಯಾವ ಸರ್ ಇದು? ಸರ್ ಇದು ಬಂದು ಟಾಟಾ ಟಿಯಾಗೋ. ಇದು 2016 ಮಾಡಲ್, 20 ರಿಜಿಸ್ಟ್ರೇಷನ್. ಇದು ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಓಕೆ, ಗಾಡಿ ಬಂದು 385 ಹೇಳೋದು ನೆಗೋಷಿಯಬಲ್. ಇದು 3,85,000 ರೂಪಾಯಿ ಹೇಳ್ತಿದ್ರೆ. ಟಾಟಾ ಟಿಯಾಗೋ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ನೆಗೋಷಿಯಬಲ್ ಇರುತ್ತೆ ಅಂತಾನೆ. ಸರ್ ಹ್ಯುಂಡಾಯಲ್ಲಿ ಒಂದು ವೆಹಿಕಲ್ ಇದೆ, ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಬಂದು i20, ಎಲೈಟ್ i20, 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ಬಂದ್ಬಿಟ್ಟು ನಿಮಗೆ 75,000 ಡ್ರಿವನ್ ಆಗಿದೆ. ಸೊ ಈ ವೆಹಿಕಲ್ ಬಂದು ನಾವು 5,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್. 5,25,000 ರೂಪಾಯಿ ಹೇಳ್ತಿದ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ತಾ ಇರ್ಬೋದು. i20 ಹುಡುಕ್ತಾ ಇರೋರಿಗೆ ಸಖತ್ತಾಗಿದೆ ವೆಹಿಕಲ್ ಗುರು. ತುಂಬಾ ಜನ ಫ್ಯಾಮಿಲಿಗೆ ಒಂದು ಡೆಸ್ಟರ್ ಬೇಕು ಅಂತ ಹುಡುಕ್ತಾ ಇರ್ತೀರಾ. ಗಾಡಿ ಕೂಡ ನೋಡ್ತಿದ್ರಲ್ಲ, ಕಂಪ್ಲೀಟ್ ಆಗಿ ಮೆರೂನ್ ಕಲರ್ ಅಲ್ಲಿ ಪಳ ಅಂತ ಹೊಳಿತಾ ಇದೆ ಗುರು. ಸರ್ ಮಾಡಲ್ ಇದು? ಸರ್ ಇದು ಬಂದು 2017 ಮಾಡಲ್, ಡಸ್ಟರ್ RXS. ಇದು 85 PS, ಆಲ್ಮೋಸ್ಟ್ 20+ ಮೈಲೇಜ್ ಬರುತ್ತಿದ್ರಲ್ಲಿ. ಸೆಕೆಂಡ್ ಓನರ್, 65,000 ಡ್ರಿವನ್ ಆಗಿದೆ. 650 ಹೇಳೋದು ನೆಗೋಷಿಯಬಲ್ ಸರ್. 6,50,000 ರೂಪಾಯಿಗೆ ನಿಮಗೆ ಡೆಸ್ಟರ್, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಡೆಸ್ಟರೇ ಬೇಕು ಅನ್ನೋರಿಗೆ ಒಂದು ಗುಡ್ ಕಲರ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಾ ಇದ್ದಾರೆ. ಅದು ಎಲ್ಲಿ ಅಂತೀರಾ? ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ ಅಲ್ಲಿ ಮಾತ್ರ ನಿಮಗೆ ಸಿಗಕ್ಕೆ ಸಾಧ್ಯ ಅಂತಾನೆ ಹೇಳ್ತೀನಿ. ಗಾಡಿ ಕಂಪ್ಲೀಟ್ ಆಗಿ ಅಲೈ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದಕ್ಕಿಂತ ಬೇಕಾ? ಗಾಡಿ ತುಂಬಾ ಚೆನ್ನಾಗಿದೆ ಗುರು. ಬಾಗೂರು ಎದುರು ಕಡೆ ಬಂದು ಕೂದ್ ಮಾತಾಡೋ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಸರ್ ಮತ್ತೊಂದು ಹ್ಯುಂಡಾಯಲ್ಲಿ ಎಲ್ಲಿ ನೋಡ್ತಾ ಇದೀವಿ, ಯಾವ ಸರ್? ಕ್ರೆಟಾನ ಇದು? ಕ್ರೆಟಾ ಸರ್. ಕ್ರೆಟಾ ಸೇಮ್ ಕಲರ್ ಡೆಸ್ಟರ್ ಅಲ್ಲಿ ಏನಿತ್ತು, ಕ್ರೆಟಾ ಕೂಡ ಇದೆ. ಸರ್ ಮಾಡಲ್ ಇದು? ಸರ್ ಇದು ಬಂದು 2018 ಮಾಡಲ್, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. 1,06,000 ಡ್ರಿವನ್ ಆಗಿದೆ. ಸೊ ಗಾಡಿ ಬಂದು ಇದನ್ನ ನಾವು 10,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. ಓಕೆ, ಒಂದು
ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ಎದುರುಗಡೆ ಬಂದು ಕೂತ್ ಮಾತಾಡಿ. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕ್ರೆಟಾ ಹುಡುಕ್ತಾ ಇರೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ. ಅವಾಗಲೇ ಒಂದು ಆಲ್ಟೋ ಕೇಟನ್ ಕೂಡ ತೋರಿಸ್ಕೊಟ್ಟಿದ್ವಿ, ಒಂದು ಸಿಲ್ವರ್ ಕಲರ್ ಅಲ್ಲಿ. ಮತ್ತೊಂದು ನಿಮ್ಗೆ ಮೆರೂನ್ ಅಲ್ಲಿ ಸಿಗ್ತಾ ಇದೆ. ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಮೈಲೇಜ್ ಗೆ ಅಂತ ಬಂದ್ರೆ ಗುಡ್ ಮೈಲೇಜ್. ಸರ್ ಮೈಲೇಜ್ ಇದು ಸರ್ ಆಲ್ಟೋ 800 2013 ಮಾಡೆಲ್ ಸೆಕೆಂಡ್ ಓನರ್ 55,000 ನೋಡಿದೆ. 2,45,000 ಹೇಳೋದು ನೆಗೋಷಿಯಬಲ್ ಸರ್. 2,45,000 ರೂಪಾಯಿ ಹೇಳ್ತಿದ್ರೆ 2013 ಮಾಡಲ್. ಇದು ಕೂಡ ನಿಮ್ಗೆ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಇದು ನಿಮ್ಗೆ K12 ರಿಜಿಸ್ಟ್ರೇಷನ್. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಆಲ್ಟೋ ಹುಡುಕ್ತಾರವ್ರಿಗೆ 2 ಆಲ್ಟೋ ಇದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಇಷ್ಟು ವೆಹಿಕಲ್ ಡೀಟೇಲ್ಸ್ ನೋಡಿದ್ರೆ ತುಂಬಾ ಜನ ನಿಜವಾಗ್ಲೂ ಇಂಥ ಕಾರ್ ತಗೋಬೇಕು ಅಂತಾನೆ ಇದ್ರೆ ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ಗೆ ಬನ್ನಿ. ಖಂಡಿತ ಒಂದು ಜಿನಿಯನ್ ವೆಹಿಕಲ್ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲಿನ ಶೋರೂಮ್ಗೆ ಎಲ್ಲಿ ಬರಬೇಕು ಅಂತೀರಾ? ಸರ್ ಇದಾರೆ, ಅವ್ರನ್ನೇ ಕೇಳೋಣ. ಸರ್ ನಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಯಾರು ತಗೋಬೇಕು ಅಂತ ಇರ್ತಾರೆ, ಅವ್ರು ಬರಬೇಕು ಅಂದ್ರೆ ಎಲ್ಲಿ ಲೊಕೇಟೆಡ್ ಆಗಿದೆ? ನಮ್ದು ಬಂದ್ಬಿಟ್ಟು ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ ಸರ್. ನಿಮ್ಗೆ ಇದರ್ ಲೂಲು ಮಾಲ್ ಇಂದ ಹತ್ರ ಆಗುತ್ತೆ, ಇಲ್ಲ ಅಂದ್ರೆ ನವರಂಗ್ ಥಿಯೇಟರ್ ಬಂದ್ರೆ ಅಲ್ಲಿಂದ ಸೇಮ್ ರೋಡ್ ಅಲ್ಲೇ ಬರುತ್ತೆ. ICICI ಬ್ಯಾಂಕ್ ಬರುತ್ತೆ, ಅದ್ರ ಆಪೋಸಿಟ್ ಇದೆ ಸರ್. ಓಕೆ, ಲೊಕೇಶನ್ ಕೂಡ ತಿಳಿಸ್ಕೊಟ್ರಲ್ಲ, ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಇವ್ರ ನಂಬರ್ಗೆ ನೀವು ಜಸ್ಟ್ ಆಯ್ ಅಂತ ಹಾಕಿದ್ರೆ ಲೊಕೇಶನ್ ಇಂದ ಹಿಡಿದು ಕ್ಯಾಟ್ಲ್ಯಾಕ್ ಯಾವ್ಯಾವ ಕಾರ್ ಇದೆ, ಯಾವ್ಯಾವ ಪ್ರೈಸ್ ಅಲ್ಲಿ ಇದೆ, ಪ್ರತಿಯೊಂದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀವು ಜಸ್ಟ್ ಆಯ್ ಅಂತ ಹಾಕಿದ್ರೆ ಖಂಡಿತ ನಿಮ್ಗೆ ಸಿಕ್ಬಿಡುತ್ತೆ. ಯಾರ್ಯಾರು ಇಂಥ ಕಾರ್ನೇ ತಗೋಬೇಕು ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ಕಾರಂಗ್ ಬನ್ನಿ. ನಿಜವಾಗ್ಲೂ ಒಂದು ಫ್ಯಾಮಿಲಿಗೆ ತಕ್ಕಂತ ಒಂದು ಒಳ್ಳೆ ವೆಹಿಕಲ್ ಕೂಡ ಖಂಡಿತ ಕೊಡ್ತಾ ಇದ್ದಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಒಂದು ಪೇಜ್ ಕೂಡ ಇದೆ, ಅದರಲ್ಲೂ ಕೂಡ ಪ್ರತಿಯೊಂದು ಗಾಡಿ ಕೂಡ ನೀವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೂಡ ತಿಳಿಸ್ಕೋಬಹುದು. ಸರ್ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿನ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಶನ್ ಸರ್. ದ ಕಾರ್ ಎಂಥೂಸಿಯಾಸ್ಟ್ 31 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದ್ರಲ್ಲಿ ಕೂಡ ಡೈಲಿ ಅಪ್ಡೇಟ್ಸ್ ಇರುತ್ತೆ. ನಾವು ಯಾವುದೇ ಹೊಸ ಕಾರ್ ಬಂದ್ರು ಅದ್ರಲ್ಲಿ ಅಪ್ಡೇಟ್ ಮಾಡ್ತೀವಿ, ವಿತ್ ವಿಡಿಯೋ ಇರುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ, ಎಲ್ಲ ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಕಂಪ್ಲೀಟ್ ಆಗಿ ನೋಡ್ತಿದ್ರಲ್ಲ, ಪ್ರತಿಯೊಂದು ವೆಹಿಕಲ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಡೀಟೇಲ್ಸ್.